ಪ್ರಜಾಕೀಯದಲ್ಲಿ ಎಲ್ಲಿ ಜೋಕರ್ ಆಗ್ಬಿಡ್ತೀನಿ ನಾನು ಒಂದು ಭಯ ನಿಮ್ಮಲ್ಲಿ ಕಾಡ್ತಾ ಇದೆ ಅಂತ ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಸರ್. ನಮಸ್ತೆ, ನನ್ನ ಹೆಸರು ಆದಿನಾರಾಯಣ ಅಂತ ಹೇಳ್ಬಿಟ್ಟು ಪೆರೇಸಂದ್ರ ನಂದು. ಬಹುಶಃ ನಿಮ್ಮ ಮಾತುಗಳು ನಾನು ತುಂಬಾ ತಾಳ್ಮೆಯಿಂದ ಕೇಳ್ತಾ ಇದ್ದೀನಿ, ಅನಲೈಸ್ ಮಾಡ್ತಾ ಇದ್ದೀನಿ. ಬಹುಶಃ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಉಪೇಂದ್ರ ಅವ್ರು ರಾಜಕೀಯ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ನಿಮ್ಮ ಮಾತುಗಳು ನಂಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಇವ್ರ ಮಧ್ಯದಲ್ಲಿ ನಾನು ಎಲ್ಲಿ ಕೊಚ್ಚೋಗ್ಬಿಡ್ತೀನೋ, ಒಂಥರ ಪ್ರಜಾಕೀಯದಲ್ಲಿ ಎಲ್ಲಿ ಜೋಕರ್ ಆಗ್ಬಿಡ್ತೀನಿ ನಾನು ಒಂದು ಭಯ ನಿಮ್ಮಲ್ಲಿ ಕಾಡ್ತಾ ಇದೆ ಅಂತ ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಸರ್. ಬಿಡಿ, ಕ್ಲಾರಿಟಿ ಬಂದಿದೆ ತಾನೆ ಅಟ್ಲೀಸ್ಟ್. ಅದು ಡೌಟಲ್ಲಿ ಪಟ್ಕೊಂಬೇಡಿ. ಖಂಡಿತ ಖಂಡಿತ ಸರ್. ಇವ್ರಿಗೆ ಭಯ ಆಗಿದೆಯಾ ಇಲ್ವಾ ಕ್ಲಾರಿಟಿಯಾಗಿ ಹೇಳ್ಬಿಡಿ. ನಿಮಗ ಭಯ ಇದೆಯಾ ಸರ್ ಈಗಿರುವ ಈ ರಾಜಕೀಯ ವ್ಯವಸ್ಥೆ? ಅವ್ರು ಹೇಳ್ಬಿಟ್ರಲ್ಲ ಭಯ ಇದೆ ಅಂತ. ಅವ್ರ ಅಭಿಪ್ರಾಯ ಸರ್, ನಿಮ್ಮ ಅಭಿಪ್ರಾಯ ಅಂದ್ರೆ ಈಗ ಎಕ್ಸಿಸ್ಟಿಂಗ್ ಸಿಸ್ಟಮ್ ಏನಿದೆ ರಾಜಕಾರಣ, ಅದರ ವಿರುದ್ಧವಾಗಿ ನಿಂತು ಅಥವಾ ಅದರ ಜೊತೆಯಲ್ಲಿ ನಿಂತು ಹೋರಾಟ ಮಾಡಿ ನಿಮ್ಮ ಸಿಸ್ಟಮ್ ಅಲ್ಲ, ಹೋರಾಟ ಅದನ್ನು ಹೇಳ್ಬಿಡಿ. ಹೋರಾಟ ಹೆಂಗ್ ಮಾಡ್ಬೇಕು ಅಂತ ಯಾರಿಗಾರ ನಾನು ಬೈಬೇಕು, ಅದಕ್ಕೆ ಭಯ ಇದೆ ನನಗೆ, ಅದು ಹೇಳಿ ಸರ್. ನೀವ್ ಯಾಕೆ ಸರ್ ಅವ್ರಿಗೆ ಬೈತಾ ಇಲ್ಲ? ಭಯ ಇದೆ ಸರ್ ನಿಮ್ಗೆ, ಅದಕ್ಕೆ ಬೈತಾ ಇಲ್ಲ ಅಂತ ಸರ್. ನೀವು ಅವಾಗಲೇ ನಾನು ಹೇಳ್ತೀನಿ ಯಾಕೆ ಬೈಬೇಕು ಅಂತ ಹೇಳ್ತೀನಿ. ನಾನು ಫಸ್ಟ್ ಆಫ್ ಆಲ್ ಯಾಕೆ ಬೈಬೇಕು? ನಾವೇ ಎಲೆಕ್ಟ್ ಮಾಡಿ ಕಳಿಸಿರೋರಲ್ವ ಅವ್ರನ್ನ. ಯಾರನ್ನ ಬೈಬೇಕು ಅವಾಗ? ಅವ್ನ ಎಲೆಕ್ಟ್ ಮಾಡಿರೋನ್ ಬೈಬೇಕಾ, ಎಲೆಕ್ಟ್ ಆಗಿರೋನು ಬೈಬೇಕಾ? ಒಂದು ಹೇಳಿ. ನಾವು ಎಲೆಕ್ಟ್ ಮಾಡಿರೋರು ಯಾರು ನಮ್ಮ ಬೈಬೇಕು? ತಪ್ಪು ನಾವು ಮಾಡಿರೋದು, ಕರೆಕ್ಟ್ ಅಲ್ವಾ? ಪ್ರತಿ ಸತಿ ನಾವು ಅವ್ನು ಸರಿ ಇಲ್ಲ, ಇವನು ಸರಿ ಇಲ್ಲ, ಇವನು ಸರಿ ಇಲ್ಲ, ನಾನು ಸರಿ ಇದ್ದೀನ? ನಮ್ಮನ್ನು ನಾವು ಕೇಳ್ಕೊಡೋದೇ ಇಲ್ಲ. ನಾನು ಕರೆಕ್ಟ್ ಸರ್, ಸರ್ ನಮಗೆಲ್ಲ ಗೊತ್ತು ಸರ್. ನಿಮ್ಗೇನೋ ಡೌಟ್ ಇದ್ದಂಗಿದೆ ಸರ್. ಸರ್ ನಿಮ್ಗೇನೋ ಗೊತ್ತಿಲ್ಲ ಬಿಡಿ ಸರ್. ಸರ್ 2 ನಿಮಿಷ ಹೇಳ್ಬಿಡ್ಬೋದು. ಈ ಕ್ವಶನ್ಗೆ ಆನ್ಸರ್ ಮಾಡಿ. ತಪ್ಪು ಮಾಡಿರೋದು ಯಾರು ಹೇಳಿ ಸ್ವಾಮಿ? ಮಾಡ್ತಾ ಇದ್ದೀನಲ್ಲ ಸ್ವಾಮಿ, ಇನ್ನೇನ್ ಮಾಡ್ಬೇಕು ಹೇಳಿ? ಅಟ್ಲೀಸ್ಟ್ ಅದಾರ ಹೇಳಿ. ಈಗ ಪಕ್ಷ ಒಂದ್ ನಿಮಿಷ ನಿಮ್ಮನ್ನೇ ಕೇಳ್ತೀನಿ. ನಾನು ಏನ್ ಮಾಡ್ಬೇಕು ಹೇಳಿ? ಧೈರ್ಯ ಬಂದ್ಬಿಟ್ಟಿದೆ ಸರ್. ನಿಮ್ಮನ್ನ ನೋಡಿ ನಂಗೆ ಧೈರ್ಯ ಬಂದಿದೆ. ಏನ್ ಮಾಡ್ಬೇಕು ಹೇಳಿ ಸರ್? ಈಗ ಪಕ್ಷ ಕಟ್ಟಿದ್ದೀರಾ. ಪಕ್ಷ ನಮ್ ಚಿಕ್ಕಬಳ್ಳಾಪುರದಲ್ಲ ಪೆರೇಸಂದ್ರಲ್ಲಿ ಪ್ರಜಾಕೀಯ ಅಂದ್ರೆ ಏನಂತ ಕೇಳ್ತಾರೆ. ಬೆಂಗಳೂರಲ್ಲಿ ಓದಿರೋರು ಗೊತ್ತು. ಹಳ್ಳಿ ಕಡೆ ಹೋಗ್ಬಿಟ್ಟು ಪ್ರಜಾಕೀಯ ಅಂದ್ರೆ ಯಾರು ಅಂತ ಕೇಳ್ತಾರೆ. ಹಳ್ಳಿ ಕಡೆನೆ ಫಸ್ಟ್ ಗೆದ್ದಿರೋದು ಗೊತ್ತಾ ಇಲ್ಲಿ? ಅಲ್ಲ ಕೇಳಿ. ಒಂದ್ ನಿಮಿಷ ಇಲ್ಲ, ಒಂದ್ ನಿಮಿಷ ಆರ್ಗ್ಯುಮೆಂಟ್ ಬೇಡ, ಜಗಳ ಆಡೋದು ಬೇಡ. ಇಲ್ಲ ಒಂದ್ ಸ್ವಲ್ಪ ಸಮಾಧಾನ ಮಾತಾಡೋಣ. ಕೇಳಿ. ಫಸ್ಟು ಅರೇಹಳ್ಳಿ ಅನ್ನೋ ಕಡೆ ಚೇತನ್ ಕುಮಾರ್ ಅನ್ನೋರು ಒಬ್ರು ಆಯ್ಕೆ ಆದ್ರು. ಅದು ಗೊತ್ತಾ ನಿಮ್ಗೆ? ಗೊತ್ತಿಲ್ಲದೆ ಇದ್ರೆ ಮಾತಾಡಬಾರ್ದು. ಬಟ್ ಅದ್ರ ಬಗ್ಗೆನೂ ವಿಶ್ಲೇಷಣೆ ಮಾಡೋರಿದ್ದಾರೆ. ಸ್ವಂತ ಬಲದಿಂದ ಅಥವಾ ಅವ್ರಿಗಿದ್ದ ಬ್ಯಾಕ್ ಗ್ರೌಂಡ್ ಇಂದ ಗೆದ್ದಿರಬಹುದು. ಓಕೆ, ನೀವು ನಾಳೆ ಯಾರು ಗೆದ್ರು ಹಂಗೆ ಹೇಳ್ತೀರಾ. ನಾಳೆ ಅವ್ರು ಯಾರು ನಿಲ್ಸ್ಗೆದ್ರ ರೀ ಅವ್ರದ್ದು ಏನೇನ್ ಮಾಡಿದಾರೆ ಗೊತ್ತೇನ್ರಿ, ಅವ್ರು ಸುಮ್ಮನೆ ಗೆಲ್ಲಿಲ್ಲ ರೀ ಅಂತಾನು ಹೇಳ್ಬೋದು ಸರ್. ನೀವು ಹೇಳ್ತಾ ಇದ್ರಿ ಅದಕ್ಕೆ ಆನ್ಸರೇ ಇಲ್ಲ. ಅದಕ್ಕೆ ಉಪೇಂದ್ರ ಅವರೇ ನೀವು ಹೇಳ್ತಾ ಇದ್ರಿ ಜನರೇ ಮಾಡ್ಬೇಕಿಲ್ಲಿ ಪ್ರಜಾಕೀಯ ಅಂತಂದ್ರೆ ಜನರಿಗೆ ಬಿಟ್ಟಿದ್ದು, ಜನರೇ ಮುಂದೆ ಬರಬೇಕು ಅಂತ ಹೇಳ್ತಿದ್ರಿ. ಅದನ್ನ ಎಲ್ಲ ಏನ್ ಹೇಳ್ತೀಯಾರ ಗೊತ್ತಾ? ಎಲ್ಲ ಜನರೇ ಮಾಡ್ಬೇಕಂತಿದ್ರಲ್ಲಿ ಏನೋ CM ಅನ್ನೋದೇ ಇರಲ್ಲ ಅಂತಿದ್ರಲ್ಲಿ, ಏನು ಸಿಸ್ಟಮೇ ಇರಲ್ಲ, ಏನೇನೋ ಮಾತಾಡ್ಕೊಂಡ್ಬಿಟ್ರೆ ನಾನೇನೋ ಮಾಡೋಕ್ಕಾಗಲ್ಲ. ದಟ್ಸ್ ವೈ ಯು ಶುಡ್ ಹ್ಯಾವ್ ದಟ್ ಕ್ಲಾರಿಟಿ ಬಿಫೋರ್ ಆಸ್ಕಿಂಗ್ ಮೀ. ನಾನು ಹೇಳ್ತಿರೋದು ಎಲ್ಲ ಚೇಂಜ್ ಅಲ್ಲ. ನಾನು ಹೇಳ್ತಿರೋದು ಒಂದ್ ನಿಮಿಷ ನಾಯಕ ಅನ್ನೋದ್ರ ಬದಲು ಅವನ್ನ ಸೇವಕ, ಅದನ್ನ ಹೇಳಿದಾರೆ. ಅದನ್ನೇ ನಾನು ಮತ್ತೆ ವಾಪಸ್ ಹೇಳ್ತಾ ಇದ್ದೀನಿ. ಅವನೊಬ್ಬ ಕಾರ್ಮಿಕ ಕೇಳಿ. ಆಮೇಲೆ ಅವನು ಸಂಬಳಕ್ಕೋಸ್ಕರ ಕೆಲಸ ಮಾಡೋ ಸಿಸ್ಟಮ್ ಬರಬೇಕು. ನಾನು 50 ಕೋಟಿ ಹಾಕ್ಬಿಟ್ಟು 2 ಲಕ್ಷ ರೂಪಾಯಿ ಸಂಬಳ ಮಾಡೋ ಕೆಲಸಕ್ಕೆ ನನ್ನ ತಂದ್ರೆ ಏನಂತೀರ ನೀವು? ನನ್ನ ಹೇಳಿ ಸ್ವಾಮಿ. ನಾನು ಸಂಬಳಕ್ಕೋಸ್ಕರ ಕೆಲಸ ಮಾಡೋನ್ ತರಬೇಕಿಲ್ಲಿ. ಯುವಕರು ಬರಬೇಕು, ಯುವತಿಯರು ಬರಬೇಕು. ಇಲ್ಲೋಂಥ ಪರಿಸ್ಥಿತಿ ಯಾರು ಬಂದರೂ ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲೋವಂಥ ಪರಿಸ್ಥಿತಿ ಅಥವಾ ಕೆಲಸ ಸಿಗೋವಂಥ ಪರಿಸ್ಥಿತಿ ಬರಬೇಕು. ಅವ್ರ ವಿಚಾರಗಳಿಗೆ ಓಟ್ ಹಾಕೋವಂಥ ಪರಿಸ್ಥಿತಿ ಬರಬೇಕು. ತಪ್ಪ ಅಮ್ಮ ಇದು ಹೇಳ್ತಿರೋದು? ಬರೀ ದುಡ್ಡಿರೋರು ದೊಡ್ಡವರು ಅವರೇ ಬರಬೇಕಾ ಇಲ್ಲಿ? ಆಮೇಲೆ ನಾವೇ ತಂದ್ಬಿಟ್ಟು ಆಮೇಲೆ ನಮಗೆ ಬೈಯಕ್ಕೆ ಭಯ ಅಲ್ವಾ? ನಾನು ಬೈಕೊಂಡು ಕೂತ್ಕೊಂಡ್ರೆ ಸರ್ ಏನು ಸರ್ ಬರೀ ಬೈಕೊಂಡು ಕೂತೀರಾ? ಬೈಲಿಲ್ಲ ನಾನು ಸರ್ ಬೈಯೋದೇ ಇಲ್ಲಲ್ಲ ಸರ್. ನೀವೇನು ಏನಕ್ಕೆ ಬೈಬೇಕು? ನನಗೆ ಅರ್ಥನೇ ಆಗ್ತಿಲ್ಲ. ಈಗ ಬಂದಿರೋನ್ನ ಬೈದ್ರೆ ಧೈರ್ಯ ಅಂತನಾ? ಬೈಬೇಕಾ ನಾನು? ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ